ಮಾದನಾಯಕನಹಳ್ಳಿ ಹತ್ರ ಯಾವ ಪೆರಿಫೆರಲ್ ರಿಂಗ್ ರೋಡ್ ಬರಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಮಾದನಾಯಕನಹಳ್ಳಿಯಿಂದ ಚಿಕ್ಕಬಳ್ಳಾಪುರವರೆಗೂ ಸರ್ವೆ ನಂಬರ್ ವೈಸು ಪೆರಿಫೆರಲ್ ರಿಂಗ್ ರೋಡ್ನ ಈ ವಿಡಿಯೋದಲ್ಲಿ ನೋಡೋಣ. ಮಾದನಾಯಕನಹಳ್ಳಿ ಅರ್ಕಾವತಿ ನದಿ ಹತ್ರದಿಂದ ಹೀಗೆ ಈ ಸರ್ವೆ ನಂಬರ್ಗಳ ಮೇಲೆಸಿ ಮುಂದೆ ಹೋಗುತ್ತೆ. ಇಲ್ಲಿರೋ ಸರ್ವೆ ನಂಬರ್ಗಳ ಅಕ್ಕಪಕ್ಕ ಅಟ್ಯಾಚ್ಮೆಂಟ್ ಸರ್ವೆ ನಂಬರ್ಗಳಿದೆಯಲ್ಲ, ಆ ಸರ್ವೆ ನಂಬರ್ಗೂ ಕೂಡ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಇಷ್ಟು ಮಾದನಾಯಕನಹಳ್ಳಿ ಸರ್ವೆ ನಂಬರ್ ಆಗಿತ್ತು. ಈಗ ಹನುಮಂತ ಸಾಗರದ ಸರ್ವೆ ನಂಬರ್ಗಳು. ಹನುಮಂತ ಸಾಗರದ ಹತ್ರನೂ ಒಂದು ಟರ್ಕ್ ಟರ್ಮಿನಲ್ ಬರ್ತಾ ಇದೆ. ಅದರದ್ದು ವಿಡಿಯೋ ನನ್ನ ಚಾನಲ್ನಲ್ಲಿ ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಫುಲ್ ಸ್ಟ್ರೆಚ್ ರೋಡ್ ಮ್ಯಾಪ್ ಪೆರಿಫೆರಲ್ ರಿಂಗ್ ರೋಡ್ 2 ಅಂತ. ಅದರೊಳಗಡೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ತುಂಬ ಡೀಟೇಲ್ಡ್ ಆಗಿದೆ. ಆದರೆ 2015ನಲ್ಲಿ ಏನು ಅಪ್ಡೇಟೆಡ್ ರಿವೈಸ್ ಪ್ಲ್ಯಾನ್ ಬಂದಿತ್ತೋ ಅದರೊಳಗಡೆ ಈ ಒಂದು ರಿಂಗ್ ರೋಡ್ ಇಲ್ಲ, ಈ ಕನೆಕ್ಷನ್ ಇಲ್ಲ ಅದರಲ್ಲಿ. ಬಟ್ ಹಳೇದರಲ್ಲಿ ಈ ಕನೆಕ್ಷನ್ ಇದೆ. ಹಾಗಾಗಿ ಎರಡೂ ತೋರಿಸ್ತಾ ಇದ್ವಿ. ಒಂದು ವೇಳೆ ಏನಾದರೂ BDA ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಇಲ್ಲ ಇದು ಇರಲಿ ಇದು ಚೆನ್ನಾಗಿರುತ್ತೆ ಅಂತ ಕೊಟ್ಟರೆ ಕೊಡ್ಬೋದು, ಹೇಳೋದಕ್ಕಾಗಲ್ಲ. 2015ನಲ್ಲಿ ಬಂದಿದ್ದು ಪ್ಲ್ಯಾನು. ಈಗ ಪ್ಲ್ಯಾನ್ ಅಪ್ಡೇಟ್ ಆಗ್ತಾ ಇದೆ. ಪ್ಲ್ಯಾನ್ಗಳು ತಕರಾರು ಅರ್ಜಿಗಳನ್ನ ತಗೊಂಡು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಈ ಪ್ಲ್ಯಾನ್ ಅಪ್ಡೇಟ್ ಆಗೋಂಥ ಚಾನ್ಸಸ್ ಇದೆ. ನೋಡಿ, ಇದು ತೋಟದಗುಡದಹಳ್ಳಿ ತಮ್ಮೇನಹಳ್ಳಿ ಹತ್ರ ಇರೋ ಅಂಥದ್ದು. ಅಲ್ಲಿಂದ ಮುಂದೆ ಕುದುರೆಗೆರೆ ವಿಲೇಜ್ಗೆ ಹೋಗುತ್ತೆ. ಹಾಗೆ ಅಲ್ಲಿಂದ ವಾಪಸ್ ಈ ರೋಡ್ನು ತೋರಿಸ್ತಾ ಇದ್ದೀನಿ. 2 ರೋಡ್ ಇದೆಯಲ್ಲ, 2 ಕನೆಕ್ಟಿವಿಟಿ. ಫಸ್ಟ್ ಆ ಕಡೆಯಿಂದ ಬಂದು ಆ ಜಾಯಿಂಟ್ ಕನೆಕ್ಟಿವಿಟಿಯಿಂದ ಹಾಗೆ ವಾಪಸ್ಸು ನೈಸ್ ರೋಡ್ಗೆ ಕನೆಕ್ಟಿವಿಟಿ ಆಗುತ್ತೆ. ಆ ನೈಸ್ ರೋಡ್ ಕನೆಕ್ಟಿವಿಟಿನ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಟೋಲ್ ಪ್ಲಾಜಾ ಕೊಡ್ತಾರೆ. ಅಂದರೆ ಈ ರೋಡ್ನ ಕೊಡಲ್ಲ ಅಂತ ಹೇಳಿರೋದು ವಿಶ್ವನಾಥ್ ಅವರು. ಹಾಗಾಗಿ ಇದು ಬರೋದು ಡೌಟೇ ಇದೆ. ಯಾಕೆಂದರೆ 2015 ಅಪ್ಡೇಟಲ್ಲಿ ಇಲ್ಲ, ಇದು ಅಪ್ಡೇಟ್ ಕೊಟ್ಟಿರೋ ರಿವೈಸ್ ಪ್ಲ್ಯಾನಲ್ಲಿ ಇಲ್ಲ. ಹಾಗಾಗಿ ಇದು ಬರೋದು ಡೌಟ್ ಅನಿಸುತ್ತೆ. ನೋಡಬೇಕು ಏನು ಮಾಡ್ತಾರೆ ಅಂತ. BDA ಅವ್ರದ್ದೇನು ಹೇಳೋಕ್ಕಾಗಲ್ಲ. ರಿಟರ್ನ್ ಸ್ಟೇಟ್ಮೆಂಟ್ ಬಂದು ಇದು ನಾವು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಅಪ್ಡೇಟೆಡ್ ಲಿಸ್ಟ್ ಒಳಗಡೆ ಇದೊಂದು ಪ್ಲ್ಯಾನ್ ಇಲ್ಲ ಅಷ್ಟೇ. ಮಾದಾವರ ಹತ್ರ ಈ ಥರ ಒಂದು ನೈಸ್ ರೋಡಿಗೆ ಕನೆಕ್ಟ್ ಮಾಡ್ತಾರೆ. ಇರೋ ಅಂಥ ಎಕ್ಸಿಸ್ಟಿಂಗ್ ನೈಸ್ ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡ್ 1ನ ಕನೆಕ್ಟ್ ಮಾಡ್ತಾರೆ. 2 ಬಂದ್ಬಿಟ್ಟು ಆ ಕಡೆಯಿಂದ ಹೋಗುತ್ತೆ. ಈಗ ಇಲ್ಲಿಂದ ಈ ಕನೆಕ್ಟಿವಿಟಿ 2 ಕನೆಕ್ಟಿವಿಟಿ ಇದೆಯಲ್ಲ, ಕುದುರೆಗೆರೆಗೆ ಬಂದು ಮಾದನಾಯಕನಹಳ್ಳಿಯಿಂದ ಬರುತ್ತೆ, ಒಂದು ತೋಟದಗುಡದಹಳ್ಳಿಯಿಂದ ಬರುತ್ತೆ. ಅದನ್ನು ಬಿಟ್ಟಾದಮೇಲೆ ತಮ್ಮೇನಹಳ್ಳಿ ವಿಲೇಜ್ ಬೌಂಡ್ರಿನ ದಾಟಿ ಸೋಲ್ದೇನಹಳ್ಳಿಗೆ ಎಂಟ್ರಿ ಆಗುತ್ತೆ. ಆ ಸರ್ವೆ ನಂಬರ್ಗಳನ್ನ ಕ್ಲೀನಾಗಿ ನೋಡ್ಬೋದು. ನೀವು ಬೇಕಾದರೆ ವೀಡಿಯೋನ ಪಾಸ್ ಮಾಡ್ಕೊಂಡು ನೀವು ಟೈಮ್ ತೊಗೊಂಡು ಆರಾಮಾಗಿ ನೋಡಿ, ನಿಮಗೆ ನಿಮ್ಮ ಸರ್ವೆ ನಂಬರ್ ಏನಾದರೂ ಇದ್ದರೆ. ಇದು ಸೋಲ್ದೇನಹಳ್ಳಿ ಹತ್ರ ಇರೋ ರೈಲ್ವೆ ಗೇಟು ಮತ್ತು ಹೆಸರುಘಟ್ಟ ಮೇಯ್ನ್ ರೋಡು. ಅಲ್ಲ ಹಾಸಿನೇ ಈ ರಿಂಗ್ ರೋಡ್ ಹೋಗೋದು. ಅಂದರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಹಾಸಿ, ರೈಟ್ ಸೈಡ್, ಪೊಲೀಸ್ ಸ್ಟೇಷನ್ ರೈಟ್ ಸೈಡ್ ಪಕ್ಕದಾಗ ಹಾಸಿನೇ ಹೋಗೋದು. ನೀವು ನೋಡಿ, ಕೆಂಪಾಪುರ ವಿಲೇಜಿಗೆ ಎಂಟ್ರಿ ಆಗಿ ಚಿಕ್ಕಬಳ್ಳಾಪುರ ವಿಲೇಜ್ ಬೌಂಡ್ರಿ ಇಲ್ಲಿವರೆಗೂ ಬರುತ್ತೆ, ಪೈಪ್ಲೈನ್ ರೋಡ್ವರೆಗೂ. ಇದು ಫುಲ್ ಪೆರಿಫೆರಲ್ ರಿಂಗ್ ರೋಡ್ನ ಒಂದು ವಿಡಿಯೋ ನನ್ನ ಚಾನಲಲ್ಲಿದೆ. ನೀವು ಬೇಕಾದರೆ ಹೋಗಿ ನೋಡ್ಬೋದು. ನಿಮ್ಗೇನಾದರೂ ವ್ಯಾಲ್ಯೂಯಬಲ್ ಕಂಟೆಂಟ್ ಸಿಗ್ತಾ ಇದೆ ಅನಿಸಿದ್ರೆ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು.